ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಪ್ರೋಸೆಸ್ ಬಗ್ಗೆ ನಾವು ವಿಡಿಯೋದಲ್ಲಿ ಮಾತಾಡಿದ್ವಿ. ಸೊ ಆ ವಿಡಿಯೋದಲ್ಲಿ ನಾವು ಲೋನ್ ಬಗ್ಗೆ ಹೇಳಿದ್ವಿ, ಬಟ್ ಅದ್ರ ಬಗ್ಗೆ ಲೋನ್ ಪ್ರೋಸೆಸ್ ಹೆಂಗೆ ಮಾಡಿದ್ವಿ ಅಂತ ಹೇಳಿಲ್ಲ. ನಮಗೂ ನಮ್ಮ ಪರ್ಸ್ನಲ್ ಅಮೌಂಟ್ನ ಬಿಟ್ಟು ನಾವು ಲೋನಿಂದನೇ ನಾನು ಮತ್ತು ಚಂದನ ಇಬ್ಬರೂ ಬಂದಿರೋದು, ಲೋನು ತೊಗೊಂಡಿದ್ವಿ. ಸೊ ಅದಕ್ಕೂ ನಮಗೆ IDP ಇಂದನೇ ಹೆಲ್ಪ್ ಮಾಡಿದ್ದು. ಅವರೇನೆ ನಮಗೆ ಲೋನ್ ಬಗ್ಗೆನೂ ಹೇಳಿ ನಮ್ಗೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಪರ್ಸ್ನಲಿ ಎಷ್ಟು ಖರ್ಚಾಗುತ್ತೆ ಅಂತಲೂ ಅದನ್ನು ಹೇಳಿದರು. ಫಸ್ಟ್ಲಿ ನಾವಂತೂ ಅಷ್ಟೊಂದು ಶ್ರೀಮಂತಲ್ಲ ಗೈಸ್. ಲೋನ್ ತಗೊಳ್ದೆ ಆರೆಲ್ಸ್ ದುಡ್ಡೆಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ಬರೋಷ್ಟು ಶ್ರೀಮಂತಲ್ಲ. ಸೊ ನಾವು ಲೋನಿಂದನೇ ಬಂದಿದ್ದು. ಫಸ್ಟ್ ಡೇ ಹೋಗಿದ್ದಾಗ್ಲೇ ಅವ್ರು ಸಮ್ ಬ್ಯಾಂಕ್ಸ್ನ ಸಜೆಸ್ಟ್ ಮಾಡ್ತಾರೆ. ಅದರಲ್ಲಿ ನಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ನಾವು ಚೂಸ್ ಮಾಡಬೇಕು. ಲೈಕ್ ನಿಮಗೆ ಯಾವುದು ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ, ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ಚೂಸ್ ಮಾಡಬೇಕು. ನಾನು ಮತ್ತು ಚಂದನ ಇಬ್ಬರು ಚೂಸ್ ಮಾಡಿದ್ದು HDFC ಕ್ರೆಡಿಲಾ. ಯಾಕಂದರೆ ವಿ ಫೆಲ್ಟ್ ಲೈಕ್ ಅದು ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮತ್ತು ತುಂಬ ಬೇಗ ಪ್ರೋಸೆಸ್ ಮಾಡಿಕೊಡ್ತಾರೆ. ಅದಕ್ಕೆ ನಾವು HDFC ಕ್ರೆಡಿಲಾನ ಸೆಲೆಕ್ಟ್ ಮಾಡಿ ನಮಗೆ ಅದರಿಂದ ಈಗ ಲೋನ್ ಸ್ಯಾಂಕ್ಷನ್ ಆಗಿದ್ದು. ನಮ್ಮ ಮನೇಲಿ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ. ನಾನು ಅಷ್ಟೊಂದೆಲ್ಲ ಲೋನ್ ಕೊಡ್ತಾರೆ, ನನಗೆ ಅಷ್ಟೊಂದೆಲ್ಲ ಲೋನ್ ಆಗುತ್ತೆ, ನಾನು ಹೋಗ್ತೀನಿ ಅನ್ನೋದು ಒಂಚೂರು ನಂಬಿಕೆ ಇರಲಿಲ್ಲ. ನಾನು ಏನೇ ಪ್ರೋಸೆಸ್ ಮಾಡ್ತಿದ್ರು ನಮ್ಮ ಮನೇಲಿ ನಗ್ತಾ ಇದ್ರು. ಯಾಕಂದರೆ ಯಾರು ತಾನೇ ನಿನ್ಗೆ ಅಷ್ಟೊಂದೆಲ್ಲ ಇದು ಮಾಡಿಬಿಡ್ತಾರೆ ಸುಮ್ಮನೆ ಅದೆಲ್ಲ ಅಂತ. ಯಾಕಂದರೆ ₹1 ನಾನು ಖರ್ಚು ಮಾಡಿಸ್ತಿರ್ಲಿಲ್ಲ ಮನೇಲಿ. ಅದಾದಮೇಲೆ ನನ್ನ ಸ್ಯಾಲ್ರಿ ಸ್ಲಿಪ್ಪು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡೋಗಿ ಮ್ಯಾಮ್ಗೆ ಏನಿಲ್ಲ, ನನ್ನ ಆಧಾರ್ ಕಾರ್ಡು, ನನ್ನ ಪ್ಯಾನ್ ಕಾರ್ಡು ಆ್ಯಂಡ್ ದೆನ್ ಅಪ್ಪನ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಸಮ್ ಇಂಪಾರ್ಟೆಂಟ್ ಯಾವುದೆಲ್ಲ ಲೋನಿಗೆ ಬೇಕಾಗುತ್ತೆ ಅದನ್ನೆಲ್ಲ ಕೇಳಿದ್ರು. ನಾನು ಅದನ್ನೆಲ್ಲ ತೊಗೊಂಡೋಗಿ ಕೊಟ್ಟೆ. ನನಗೆ ಟು ಬಿ ಆನೆಸ್ಟ್ ನನಗೆ ವಿತಿನ್ ಎ ವೀಕಲ್ಲಿ ಲೋನ್ ಸ್ಯಾಂಕ್ಷನ್ ಆಯಿತು. ಲೋನ್ ಸ್ಯಾಂಕ್ಷನ್ ಲೆಟರ್ನ ಕೊಟ್ಟರು. ನನಗೆ 23,000 ಸಮಥಿಂಗ್ ಏನೋ ಲೋನ್ ಸ್ಯಾಂಕ್ಷನ್ ಲೆಟರ್ಗೆ ಪೇ ಮಾಡೋಕ್ಕೆ ಹೇಳಿದ್ರು. ಅದು ಬಿಟ್ಟರೆ ನನಗೆ ಏನೂ ಚಾರ್ಜಸ್ ಮಾಡಲಿಲ್ಲ ಅವರು. ನಾನಂತೂ ಯಾವುದೇ ರೀತಿ ಅಸೆಟ್ಸ್ನ ಪ್ಲೆಡ್ಜ್ ಮಾಡಿ ಇಲ್ಲ ಮನೆ ಬೇರೆ ಥರ ಆ ಥರ ಲೋನ್ ಪ್ರೊಸೆಸಲ್ಲಿ ಬಂದಿಲ್ಲ. ನಾನಾಗಲಿ ಚಂದನಾಗಲಿ ವಿ ಕೇಮ್ ಥ್ರೂ ಸ್ಯಾಲ್ರಿ ಸ್ಲಿಪ್ಸ್. ಬ್ಯಾಂಕ್ಸಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಕೊಲಾಟ್ರಲ್ ಮತ್ತು ನಾನ್ ಕೊಲಾಟ್ರಲ್ ಎರಡೂ ಇರುತ್ತೆ. ಸೊ ನಿಮಗೆ ಕೊಲಾಟ್ರಲ್ ಅಂತಂದರೆ ನಿಮಗೆ ಯಾವುದಾದ್ರೂ ಅಸೆಟ್ಸ್ ಲೈಕ್ ಪ್ರಾಪರ್ಟಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಆರ್ ಇಲ್ಸ್ ಫಿಕ್ಸ್ ಡೆಪಾಸಿಟ್. ಅಂದರೆ ಫಿಕ್ಸ್ ಡೆಪಾಸಿಟ್ ಇನ್ ದ ಸೆನ್ಸ್ ಒಂದು ಸರ್ಟೆನ್ ಅಮೌಂಟ್, ಈಗ ಒಂದು 10 ಲಕ್ಷನೋ ಇಲ್ಲ 20 ಲಕ್ಷನೋ ಅದು ಸರ್ಟೆನ್ ಅಮೌಂಟನ್ನ ಫಿಕ್ಸ್ ಡೆಪಾಸಿಟ್ ಮಾಡಿ ಆ ಫಿಕ್ಸ್ ಡೆಪಾಸಿಟಲ್ಲಿ ನೀವು ಅವನ್ನ ತಗೋಬೋದು. ಪ್ರಾಪರ್ಟಿ ಯಾವುದಾದ್ರೂ ಇದ್ದರೆ ಅದ್ರದ್ದು ಪೂರ್ತಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರಬೇಕು. ಅದು ನಿಮ್ಮ ಡ್ಯಾಡಿ ಅವ್ರ ಮೇಲೇ ಅದು ಆ ಪ್ರಾಪರ್ಟಿ ಇರಬೇಕು. ಸೊ ನಿಮ್ದು ಅದೆಲ್ಲ ಕರೆಕ್ಟಾಗಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಲೋನ್ ಆಯಿತು ಅಂತಲೇ ಅರ್ಥ. ನೀವು ಯಾವುದನ್ನ ಪ್ಲಡ್ಜ್ ಮಾಡಿರ್ತೀರಾ ಅದ್ರ ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿರಬೇಕು. ಅದ್ರದ್ದು ಒಂಚೂರು ಮಿಸ್ ಆಗಬಾರ್ದು. ಸೊ ಯಾಕಂತಂದರೆ ಅದೆಲ್ಲ ತುಂಬ ಪ್ರೊಸೀಜರ್ ಇರುತ್ತೆ. ನಾನ್ ಕೊಲಾಟ್ರಲ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾವು ಕೊಲಾಟ್ರಲಲ್ಲಿ ಬಂದಿರೋದ್ರಿಂದ ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ನೀವೇನಾದ್ರು IDPಲಿ ಹೋಗಿ HDFC ಕ್ರೆಡಿಲಾ ಅವರು ಹೋಗಿ ಕೇಳಿದ್ರೆ ಅವ್ರು ಎಲ್ಲನೂ ಇನ್ ಡೀಟೇಲಾಗಿ ನಿಮ್ಗೆ ಹೇಳ್ತಾರೆ. ಅವ್ರ ಹೆಸರು ಬಂದು ದೀಪಿಕಾ ಮ್ಯಾಮ್. ಶಿ ಈಸ್ ಅ ಮ್ಯಾನೇಜರ್. ಅವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಿಮಗೆ. ಸೊ ನೀವು ಅವ್ರ ಹತ್ರ ಹೋಗಿ ನಿಮ್ಮ ಹತ್ರ ಏನಿದೆ, ನೀವು ಕರೆಕ್ಟಾಗಿ ಪ್ರೂಫಾಗಿ ನೀವೇನು ಕೊಡ್ತೀರಾ ಅನ್ನೋದನ್ನ ನೀವು ಅವ್ರಿಗೆ ಇನ್ ಡೀಟೇಲಾಗಿ ಹೇಳಿದ್ರೆ ಅವ್ರು ನಿಮಗೆ ಯಾವ್ಯಾವ ಥರ ಮಾಡ್ಬೋದು. ನಿಮ್ಮ ಕಡೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಏನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ಮ್ಯಾಮ್ ಬೇರೆ ಬೇರೆ ಸ್ಟೆಪ್ಸ್ ಎಲ್ಲ ಹೇಳ್ತಾರೆ. ಲೈಕ್ ಆಲ್ಟರ್ನೇಟಿವ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಫಾಲೋ ಅಪ್ ಮಾಡ್ಬೋದು. ಆ್ಯಂಡ್ ದೆನ್ ನೀವೇನಾದರೂ ನಾನ್ ಕೊಲಾಟ್ರಲ್ ಬರ್ತಿದ್ದೀರಾ ಅಂತ ಅಂದರೆ ಸ್ಯಾಲ್ರಿ ಸ್ಲಿಪ್ ಅಂದರೆ ಇನ್ಕಮ್, ನಿಮ್ಮ ಮಂತ್ಲಿ ಇನ್ಕಮ್, ನಿಮ್ಮ ಪೇರೆಂಟ್ಸ್ದು ಮಂತ್ಲಿ ಇನ್ಕಮ್ ಏನಾದರೂ ಜಾಸ್ತಿ ಇದ್ದರೆ ಅದ್ರ ಬೇಸ್ ಮೇಲೆ ನಿಮಗೆ ಲೋನ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಬಟ್ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಡ್ಯಾಡಿದು ಸ್ಯಾಲ್ರಿ ಸ್ಲಿಪ್ಪು ಆ್ಯಂಡ್ ದೆನ್ ಬ್ಯಾಂಕ್ ಸ್ಟೇಟ್ಮೆಂಟು. ಮೋರ್ ಓವರ್ ನಿಮ್ಮ ಡ್ಯಾಡಿ ಇನ್ನೂ ವರ್ಕಿಂಗಲ್ಲಿ ಇದ್ದರೆ ಸ್ಯಾಲ್ರಿ ಸ್ಲಿಪ್ನ ಕೊಟ್ಟು ಸೊ ದಟ್ ನೀವು ಆ ಲೋನ್ನ ಮಾಡ್ಕೋಬೋದು. ನಮಗೆ ಆ ರೀತಿನೇ ಲೋನ್ ಆಗಿದ್ದು. ಸೊ ನಾವು ಯಾವುದೇ ಥರ ಪರ್ಸ್ನಲ್ ಅಮೌಂಟ್ನ ಖರ್ಚು ಮಾಡಿ ಬಂದಿಲ್ಲ, ನಾವು ಥ್ರೂ ಲೋನೇ ಬಂದಿದ್ದು. ನಮಗೆ ಲೋನ್ ಆಗೋಕ್ಕೆ ತುಂಬ ಮೇನ್ ಇಂಪಾರ್ಟೆಂಟ್
ಪರ್ಸನ್ ಯಾರಂದರೆ ಅದು ದೀಪಿಕಾ ಮ್ಯಾಮ್ ಮತ್ತು ಶ್ವೇತಾ ಮ್ಯಾಮ್. ಅವರೇ ನಮಗೆ ಫುಲ್ ಪ್ರೋಸೆಸ್ ಎಲ್ಲ ಮಾಡಿಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು. ನಿಮಗೂ ಏನಾದರೂ ಬೇಕಂತಂದರೆ ನೀವು IDPL ಹೋಗಿ HDFC ಕ್ರೆಡಿಲಾ ಅವ್ರದ್ದು ಅಲ್ಲೋಗಿ ದೀಪಿಕಾ ಮ್ಯಾಮ್ ಹೆಸರು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಯಾರಿಗಾರು ಅವ್ರದ್ದು ಡೀಟೇಲ್ಸ್ ಏನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀವಿ. ಆ್ಯಂಡ್ ದೆನ್ ಇಷ್ಟೇ ಗೈಸ್, ಇನ್ನೇನು ಇಲ್ಲ. ಇವಾಗ ಟೈಮ್ ಬಂದು 8:30 ಗೈಸ್, ಟೈಮ್ ಬಂದು 8:30 ಆಗಿದೆ. ಇನ್ನೂ ವೆದರು ಇಟ್ಸ್ ಫೀಲ್ಸ್ ಲೈಕ್ 4 or 5. ಅಲ್ಲಾದರೆ ಅರ್ಧ ಎಲ್ಲ ಪೂರ್ತಿ ಕತ್ಲಾಗಿರುತ್ತೆ. ಬಟ್ ಇಲ್ಲಿ 10 ಗಂಟೆ ಆದರೂ ಕತ್ಲಾಗಲ್ಲ ಸಮ್ಮರ್ ಟೈಮಲ್ಲಿ. ಬಟ್ ಅದೇ ಏನಾದರೂ ವಿಂಟರ್ ಟೈಮಲ್ಲಿ ಆದರೆ 2 ಗಂಟೆಗೆ ಪೂರ್ತಿ ಕತ್ಲಾಗ್ಬಿಟ್ಟಿರುತ್ತೆ. ಆವಾಗಿನ ಫೀಲ್ಗೂ ಇವಾಗ ಫೀಲ್ಗೂ ತುಂಬ ಡಿಫ್ರೆನ್ಸ್ ಐತೆ. ವೆದರ್ ಚೆನ್ನಾಗೈತೆ ಗೈಸ್. ಬಟ್ ಏನಂದರೆ 12ಇಂದ 4 ತನಕ ತುಂಬ, 12 ಅಲ್ಲ, ಲೈಕ್ 9ಇಂದ 4 ತನಕ ಟಿಲ್ 5-4 ತನಕ ಆ ವೆದರ್ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ, ತಡೆಯೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಅದೇ ಥರ ಏನಾದರೂ ವಿಂಟರ್ಗೆ ಹೋದರೆ ಅದೇ ಥರ ಕೋಲ್ಡ್ ತಡೆಯೋಕ್ಕಾಗಲ್ಲ. ಬಟ್ ನನಗೆ ಏನಂತಂತಂದರೆ ನಾವು ವಿಂಟರ್ ತಡ್ಬಿಡ್ಬೋದು, ಬಟ್ ಬಿಸಿಲಂತೂ ನಿಜವಾಗ್ಲೂ ತಡೆಯೋಕ್ಕಾಯ್ತಲ್ಲ. ಅದಷ್ಟು ಬಿಸಿಲು ಬರೀ 25-23 ಡಿಗ್ರಿನೇ ನಮಗೆ ಅದನ್ನೇ ಬೇರ್ ಮಾಡ್ಕೊಳಕ್ಕಾಯ್ತಲ್ಲ. ಇನ್ನು 32-33 ಸಮಥಿಂಗ್ ಎಲ್ಲ ಒಂದೊಂದ್ಸಲ ಆ ಥರ ರೀಚ್ ಆಗಿಬಿಡುತ್ತೆ. ಆವಾಗಂತೂ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ನಮ್ಮ ಇಂಡಿಯಾದಲ್ಲಾದರೆ ಒಂದು 40-35 ಆದ್ರೂ ಅಷ್ಟೆಲ್ಲ ಏನು ಫೀಲ್ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಯಾಕೆ ಅಂತಲೇ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಬಿಸಿಲು. ಅದು ನಿಜವಾಗ್ಲೂ ತಡೆಯೋಕ್ಕೆ ಎಷ್ಟು ಬಿಸಿಲಾಗುತ್ತೆ ಅಂತಂದರೆ ತುಂಬ ಸೆಕೆ ಆಗುತ್ತೆ. ಬಟ್ ಫೈನ್, ಏನೂ ಮಾಡೋಕ್ಕಾಗಲ್ಲ. ನಾವು ಚೂಸ್ ಮಾಡಿರೋದು, ನಾವೇ ಅದನ್ನೆಲ್ಲ ಅನುಭವಿಸ್ಬೇಕು ಅಂತಾರಲ್ಲ, ಏನಿಲ್ಲ, ಇಷ್ಟೇ. ಇನ್ನೇನಾದರೂ ನಿಮಗೆ ಬೇರೆ ಥರ ಯಾವುದೇ ಥರ ಡೌಟ್ ಇದ್ರೂ ನಮಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ನಾವಿನ್ನೂ ಹೇಳ್ತೀವಿ. ಹಿಂದೆ ಬ್ಲಾಗಲ್ಲಿ ಹೇಳಿದ್ವಿ UK ಯೂನಿವರ್ಸಿಟಿ ಟೂರ್ ಮಾಡ್ತೀವಿ ಅಂತ. ಬಟ್ ಅದಕ್ಕಿಂತ ಮುಂಚೆ ಲೋನ್ ಪ್ರೊಸೆಸ್ ಇದ್ದರೆ ಕಂಟಿನ್ಯೂಟಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದನ್ನು ಮಾಡಿದ್ದೀವಿ. ನೆಕ್ಸ್ಟ್ ವಿಡಿಯೋ ಬಂದು ಯೂನಿವರ್ಸಿಟಿ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಷ್ಟೇ ಗೈಸ್, ಇನ್ನೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ನಮಗೆ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ. ನಮಸ್ತೆ, ಲವ್ ಯು ಆಲ್.